ಹಲೋ ಎಲ್ಲರಿಗೂ ಹೆಂಗದ್ರಿ ಎಷ್ಟೋ ದಿನದ ನಂತರ ಮತ್ತೆ ಭೇಟಿ ಆಗ್ಲಿಕ್ಕತ್ತೀವಿ. ಇವತ್ತು ಏನಪ್ಪ ವಿಡಿಯೋ ಅಂತಂದ್ರೆ ನಾನು ಶಾಪ್ ಹಾಕಿ ಎಷ್ಟು ದಿನ ಆಯ್ತು, ಶಾಪ್ ಹೆಂಗೆ ನಡಿಲಿಕ್ಕತ್ತದ, ಶಾಪ್ ಮತ್ತು ಈ ಒಂದು ಮನೆಯೊಳಗೆ ಬಿಸ್ನೆಸ್ ಅಂದ್ರೆ ಈ ಒಂದು ಟೈಲರಿಂಗ್ನ ಮನೆಯೊಳಗೆ ಮಾಡಿದ್ರೆ ಚಲೋ ಇರ್ತದ ಅಥವಾ ನಾವು ಶಾಪ್ ಹಾಕಿದ್ರೆ ಚಲೋ ಇರ್ತದ ಅಂತ ಹೇಳಿ ಸ್ವಲ್ಪ ಜನ ಕೇಳಿದ್ರು. ಹೆಂಗೆ ಮಾಡ್ಬೇಕ್ರಿ ಮೇಡಮ್, ಮನೆಯೊಳಗೆ ಮಾಡಿದ್ರೆ ಚಲೋ ಅನ್ನಿಸ್ತದೋ ಅಥವಾ ನಾವು ಸ್ವಲ್ಪ ಶಾಪ್ ಹಾಕೋಣ ಅಂದ್ಕೊಂಡಿದ್ವಿ, ಸ್ವಲ್ಪ ಏನಾದರೂ ಸಜೆಷನ್ ಕೊಡ್ರಿ ಅಂತ ಕೇಳಿದ್ರಿ. ಇವತ್ತು ಅದ್ರ ಬಗ್ಗೆ ಸ್ವಲ್ಪ ನಾವು ಡಿಸ್ಕಸ್ನ ಮಾಡೋಣ. ನಂದು ಅಂದ್ರೆ ಅನುಭವ ಹೇಳ್ತೇನೆ, ಹೆಂಗೆಲ್ಲ ನಾನು ಶಾಪ್ನ ಹಾಕಿದೆ, ಏನೇನೆಲ್ಲ ಅಮೌಂಟ್ನ ಹಾಕಿದೆ. ಆಲ್ಮೋಸ್ಟ್ ಆಗಿ ಒಂದು ವಿಡಿಯೋನ ಹಾಕಿ ನಾನು ನಿಮ್ಗೆ ಎಷ್ಟೆಲ್ಲ ಅಮೌಂಟ್ ಇದಕ್ಕೆ ಬೇಕಾತ ಅಂತ ಹೇಳಿ. ಸ್ವಲ್ಪ ಹೆವಿ ಬಜೆಟ ಬೇಕಾಯ್ತು, ಯಾಕಂದರೆ ಎಲ್ಲ ಮಷೀನು ನಾನು ತೊಗೊಳ್ಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಹೆವಿ ಅಮೌಂಟ್ ಬೇಕಾಗಿತ್ತು. ಓಕೆ, ಇವಾಗ ಅಷ್ಟೆಲ್ಲ ಅಮೌಂಟ್ ಹಾಕಿ ನಾನು ಶಾಪ್ನ ಹಾಕಿದೆ. ಹಾಕಿದ ಮೇಲೆ ನನಗೆ ಎಷ್ಟು ಅಮೌಂಟ್ ನಾನು ಉಳಿಸ್ಕೊತೀನಿ, ಸ್ಟಿಚಿಂಗ್ ಮಾಡಿದ ಮೇಲೆ ನಾನು ಒಂದು ಸ್ಟಿಚಿಂಗ್ ಬ್ಲೌಸ್ಗೆ ಎಷ್ಟು ತೊಗೊಳ್ತೀನಿ, ಎಷ್ಟೆಲ್ಲ ಇದ್ರೊಳಗೆ ಉಳಿತಾಯ ಮಾಡ್ಬೋದು, ಮತ್ತು ಮನೆ ಒಳಗನೆ ಮಾಡ್ಕೊಂಡು ಹೋದ್ರೆ ಕೆಲಸ ಚಲೋ ಅನ್ನೋ ಸ್ಟಿಚಿಂಗ್ ಏನು ಹೇಳತ್ತೇನಿಲ್ಲ, ಸ್ಟಿಚಿಂಗ್ನ ಮನೆ ಒಳಗೆ ಮಾಡ್ಕೊಂಡು ಹೋದ್ರೆ ಹೆಂಗೆ ಇರ್ತೈತಿ, ಮತ್ತು ಶಾಪ್ ಒಳಗೆ ನಾವು ಎಷ್ಟನ್ನು ಉಳಿಸ್ಬೋದು, ಜಾಸ್ತಿ ಗಳಿಸ್ಬೋದಾ. ಭಾಳ ಜನ ಹೇಳಾಕತ್ತಿದ್ರು ಏನಂದ್ರೆ ಶಾಪ್ ಹಾಕಿದ್ರೆ ಸಿಕ್ಕಾಪಟ್ಟೆ ಬರ್ತಾವ, ಸೊ ನಾವು ಸಿಕ್ಕಾಪಟ್ಟೆ ಚಲೋ ಗಳಿಸ್ಬೋದು ಅಂತ ಹೇಳಿದ್ರೆ. ನೋಡೋಣಂತ ಇವತ್ತು ನಾನು ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ನ ಮಾಡ್ತೀನಿ. ನೀವು ಮನೆ ಒಳಗೆ ಮಾಡ್ಬೋದಾ ಅಥವಾ ಶಾಪ್ ಒಳಗೆ ಮಾಡ್ಬೋದಾ ಅಂತಲೂ ಹೇಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ. ಸೊ ಯಾರೆಲ್ಲ ಸ್ಟಿಚಿಂಗ್ ಕಲಿಬೇಕು ಬಿಗಿನಿಂಗಿಂದನೂ ಅಂತ ಹೇಳಿ ಇಷ್ಟಪಡ್ತಿರಲ್ಲ, ಅವ್ರಿಗೆ ಸಿಕ್ಕಾಪಟ್ಟೆ ವಿಡಿಯೋಸು ಲೈವ್ಗಳನ್ನು ಕೂಡ ಮಾಡೇನಿ, ಲೈವ್ ಕ್ಲಾಸಸ್ನು ಫ್ರೀ ಆಗಿತ್ತು ಮಾಡೇನಿ, ಕಲ್ಕೋಬೋದು ನೀವು. ಸೊ ಯಾವುದಾದ್ರೂ ವಿಡಿಯೋ ಈ ಥರ ಬೇಕಂತ ನೀವು ಕಮೆಂಟ್ ಹಾಕಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಿದ್ದ ತಡ ಮಾಡೋದು ಬೇಡ, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ ಬರ್ರಿ. ಓಕೆ, ಏನಪ್ಪ ಅಂತಂದ್ರೆ ಶಾಪ್ ಹಾಕಿದ್ರೆ ಏನು ಡಿಫ್ರೆನ್ಸ್, ಮನೇಲಿ ಮಾಡಿದ್ರೆ ಏನು ಡಿಫ್ರೆನ್ಸ್. ಶಾಪ್ ಹಾಕಿದ್ರೆ ಹೇಳ್ತೀನಿ ನಾನೀಗ. ಶಾಪ್ ಹಾಕಿದ್ರೆ ಏನಾಗ್ತದಪ್ಪ ಅಂತಂದ್ರೆ ಎಲ್ಲರೂ ಅಂದ್ಕೊಂಡಿರೋಂಥದ್ದನ್ನು ಭಾಳಷ್ಟು ಗಳಿಸ್ಬೋದು. ನಿಜ ಹೇಳಾಕತ್ತೀನಿ, ಗಳಿಸ್ಬೋದು, ಇಲ್ಲ ಅಂತ ನಾನು ಹೇಳಂಗಿಲ್ಲ. ಮನೇಲಿ ನಾವು ಮನೆಯಲ್ಲಿ ನಾವು ಸ್ಟಿಚಿಂಗ್ ಮಾಡೋದಕ್ಕಿಂತ ಒಂದು 100 ರೂಪಾಯಿ ನಾವು ಇಲ್ಲಿ ಹೆಚ್ಚಾಗಿ ನಾವು ಪ್ರೈಸ್ನ ಜಾಸ್ತಿ ಇಡ್ತೇವೆ. ಹಾಗಾಗಿ ಸೊ ಇಲ್ಲೇ ನನಗೆ ರೋಡ್ ಹತ್ರ ಇರೋದ್ರಿಂದ ಗಾಡಿಗಳು ಹೋಗ್ತಿರ್ತಾವೆ, ಡಿಸ್ಟರ್ಬ್ ಆಗ್ತೈತಿ. ಓಕೆ, ಕರೆಕ್ಟಾಗಿ ಕೇಳ್ಕೊಡ್ರಿ. ಏನಂತಂದ್ರೆ ನಿಜ ಹೇಳ್ಬೇಕಂದ್ರೆ ನಾವು ಮನೆ ಒಳಗೆ ಮಾಡೋದ ಭಾಳ ಚಲೋ. ಇಲ್ಲಿ ಶಾಪ್ ಅಂದ್ರೆ ಒಳ್ಳೇದು, ಯಾಕಂದ್ರೆ ನಾನು ಶಾಪ್ ಏನು ಹಾಕಿದ್ಮೇಲೆ ಸಿಕ್ಕಾಪಟ್ಟೆ ನನಗೆ ಇಷ್ಟು ರಿಸ್ಕ್ ಆಗ್ಲಿಕ್ಕತ್ತಲ್ಲ, ಅಷ್ಟು ಬಂದಿದ್ದ ಬ್ಲೌಸು ನನಗೆ ಹೊಲಿಲಿಕ್ಕೆ ಆಗಂಗಿಲ್ಲ. ಇನ್ನು ಬೇರೆಯವ್ರಿಗೆ ನಾನು ಕೆಲ್ಸಕ್ಕಂತ ಹೇಳಿ ನಾನು ಎಷ್ಟು ಜನ ನೋಡಿದೆ, ಅವ್ರ ಫಿನಿಶಿಂಗ್ ಸರಿ ಇಲ್ಲ. ನಾನು ಎಷ್ಟು ಹೇಳಿದ್ರು 1 ಬ್ಲೌಸ್ 2 ಬ್ಲೌಸ್ ಅಷ್ಟೇ ಚಂದ ಮಾಡಿ ಚಲೋ ಮಾಡಿ ಕೊಡ್ತಾರೆ, 3ನೇ ಬ್ಲೌಸ್ ಏನಾದರೂ ಮಾಡಿ ಕೆಡ್ಸಿರ್ತಾರೆ. ನಾನು ಎಷ್ಟು ಈಗ ಒಂದು 4 ತಿಂಗಳ ಮುಗೀತು, ಈಗ ಆಲ್ಮೋಸ್ಟ್ ಆಗಿ 4 ತಿಂಗಳು ಮುಗಿದ್ರೂ ಹೆಂಗಾಗ್ಲಿಕ್ಕತ್ತಪ್ಪ ಅಂತಂದ್ರೆ, ಯಾಕಾದ್ರೂ ನಾನು ಅಂಗಡಿ ಹಾಕಿದ್ನು ಮನೆ ಒಳಗನ ಚಲೋ ಇರ್ತಿತ್ತು, ಸುಮ್ಮನೆ ನಾನು ಮಾಡ್ಕೊಂಡು ಹೋಗಿದ್ರೆ ಆಗ್ತಿತ್ತು. ಅದು ಬಿಟ್ಟು ಈ ಅಂಗಡಿ ಹಾಕಿದೆ, ಈ ಕಡೆ ನನಗೆ ಹೊಲಿಯೋರು ಸಿಗುವಲ್ರಿ. ನಾನು ಒಂದು ದಿನಕ್ಕೆ ಭಾಳ ಅಂದ್ರೆ ಒಂದು 2 ಬ್ಲೌಸ್ನ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು, ಯಾಕಂದ್ರೆ ಕಸ್ಟಮರ್ಸ್ ಸಿಕ್ಕಾಪಟ್ಟೆ ಇರ್ತಾರೆ. ಓಕೆ, ನಮಗೆ ಹೊಲಿಲಿಕ್ಕೆ ಏನು ಪ್ರಾಬ್ಲಮ್ ಆಗ್ತೈತೆ ಅಂದ್ರೆ ನಮ್ಗೆ ಡಿಸ್ಟರ್ಬ್ ಆಗ್ತೈತಿ. ಬಂದು ಕಂಟಿನ್ಯೂಸ್ ಆಗಿ ನಮ್ಗೆ ಇದು ಆಲ್ಟ್ರೇಷನ್ ಮಾಡಬೇಕು ಇದನ್ನೆಲ್ಲ ಹೇಳ್ಕೋತ ವಿವರ ಕೊಟ್ಕೋತ ಹೋಗ್ತಾರೆ. ಅದು ಅವ್ರಿಗೆಲ್ಲ ಮಾತಾಡಿಸಿ ನಾವು ಹೊರಗೆ ಕಳ್ಸಿದ್ರಾಗ 1 ರಿಂದ 1.5 ತಾಸು 1.5 ಅವರ್ ನಮ್ಗೆ ಅವ್ರಿಗೆ ನಾವು ಸ್ಪೆಂಡ್ ಮಾಡ್ದಂಗೆ ಆಗ್ತೈತಿ ಟೈಮ್. ಇದೇ ಮನೆ ಒಳಗೆ ಆತಂದ್ರೆ ಏನಾಗ್ತೈತಿ, ಸ್ವಲ್ಪ ಬೆಳಿಗ್ಗೆ ಲಘು ಎದ್ದು ನಾವು ಮಾಡ್ಕೋಬೋದು. ಶಾಪಿಗೆ ಆದರೆ ಪರ್ಟಿಕ್ಯುಲರ್ ಆಗಿ ನಾವು ರೆಡಿ ಆಗಬೇಕು, ಮನೆಯಾಗಿನ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅನ್ನೋದಾಗ್ತೈತಿ. ಬೆಳಿಗ್ಗೆ ನಾನು ಎಲ್ಲರಿಗೂ ಬಂದವ್ರಿಗೆಲ್ಲ ಮಾತಾಡಿಸಿ ನಾವು ಹೊರಗೆ ಹಾಕೋದ್ರೊಳಗೆ 1 ರಿಂದ 1.5 ತಾಸು ನಮಗೆ ಬರೀ ಅವ್ರಿಗೆ ಸ್ಪೆಂಡ್ ಮಾಡ್ದಂಗೆ ಆಗ್ತೈತಿ ಟೈಮ್. ಬಟ್ ಇಲ್ಲಿ ಹೊಲಿಲಿಕ್ಕೆ ಏನೂ ಆಗಂಗಿಲ್ಲ. ಅದೇ ನಾವು ಮನೆಯೊಳಗೆ ಇದ್ವಿ ಅಂತಂದ್ರೆ ಬೆಳಗ್ಗೆ ಲಘು ಎದ್ದು, ಈಗ 9 ಗಂಟೆ 9:30 ಎದ್ದು ಎಲ್ಲ ಅಂದ್ರೆ ಬೆಳಗ್ಗೆ ಎಲ್ಲ ಲಘು ಎದ್ದು ಕೆಲಸ ಮಾಡಿಕೊಂಡು 9-9:30 ಅಂದ್ರೆ ಆಲ್ಮೋಸ್ಟ್ ಆಗಿ ಎಲ್ಲ ಹೆಣ್ಮಕ್ಳದ್ದು ಕೆಲಸ ಮುಗಿದಿರ್ತದೆ. ಅವಾಗ ನಾವು ಮಷಿನ್ ಮೇಲೆ ಕೂತ್ಕೊಂಡು ಕೆಲಸನ ಮಾಡ್ಬೋದು. ಇಲ್ಲಿ ಏನಾಗ್ತದೆ ಅಂದ್ರೆ ಶಾಪಿಗೆ ಬರಲಿಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಟೈಮ್ನ ನೋಡಬೇಕಾಗ್ತೈತಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ನಾನು ಇಲ್ಲಿ ಶಾಪಿಗೆ ಬರೋದು 11 ಅಥವಾ 11:30 12 ಆಗ್ಲಿಕ್ಕತ್ತ ಒಂದೊಂದು ಸಮ್ ಟೈಮ್ಸ್. ಅದಕ್ಕಿಂತ ಬೆಟ್ರ್ ಏನಂತಂದ್ರೆ ಅದೇ ಮನೆಯೊಳಗಿತ್ತಂದ್ರೆ ಏನು ಒಂದಿಷ್ಟು ಕೆಲಸ ಮುಗಿಸ್ಕೋತೇವೆ, ಮತ್ತು ನಾವು ಬೇಕಂದಾಗ ಮಷಿನ್ ಮೇಲೆ ಕೂಡ್ಬೋದು, ಈ ಒಂದು ಸ್ಟಿಚಿಂಗ್ನ ಲಘು ಮಾಡ್ಕೋಬೋದು. ಬ್ಯಾಡ್ ಅಂದ್ರೆ ಬಿಟ್ಟು ಮತ್ತು ನಾವು ರೆಸ್ಟೂ ಮಾಡ್ಬೋದು. ಅಂಗಡಿ ಒಳಗಿದ್ರೆ ಟೈಮ್ ಭಾಳ ಹೋಗ್ತೈತಿ, ಭಾಳ ಸ್ಪೆಂಡ್ ಆಗ್ತೈತಿ. ಅದು ಸ್ಪೆಂಡ್ ಅಂದ್ರೆ ಹೆಂಗೆ ಅಂದ್ರೆ ನಮಗೆ ಆಗಂಗಿಲ್ಲ. ಆ ಟೈಮ್ನ ನಮಗೋಸ್ಕರ ನಾವು ಇಲ್ಲಿ ಸ್ಟಿಚಿಂಗೋಸ್ಕರ ಕಳೆಯಂಗೇ ಇಲ್ಲ. ಆಲ್ಮೋಸ್ಟ್ ಆಗಿ ಬರೋ ಕಸ್ಟಮರ್ಗಿನ ಆಲ್ಮೋಸ್ಟ್ ನನ್ನ ಟೈಮ್ ಹೋಗ್ಬಿಡ್ತದೆ. ಬೆಟರ್ ನೀವು ಆರಾಮಾಗಿ ಮನೆಯೊಳಗೆ ಸ್ಟಿಚ್ ಮಾಡಾಕತ್ತೀರ ಅಂತಂದ್ರೆ ಯಾವುದೇ ಟೆನ್ಷನ್ ಇಲ್ಲ. ಅದು ಬರ್ತಾರ ಏನೋ ಅದೈತಿ ಪ್ಯಾಟರ್ನ್ ಹೇಳ್ತಾರ, ಬೇಕಿದ್ರೆ ನೀವು ನೈಟ್ನು ಸ್ವಲ್ಪ ಜಾಸ್ತಿ ಕುತ್ಕೊಂಡು ಸ್ಟಿಚ್ನ ಮಾಡ್ಬೋದು. ಬಟ್ ಇಲ್ಲಿ ಶಾಪ್ ಒಳಗೆ ಹಂಗೆ ಆಗಂಗಿಲ್ಲ.
ಸ್ವಲ್ಪ ಕ್ಲೋಸ್ ಮಾಡಬೇಕಾಗ್ತೈತಿ, ಎಲ್ಲಾದ್ರೂ ಹೊರಗಡೆ ಹೋಗೋದಿರ್ತದೆ. ಆಮೇಲೆ ನಾವು ರೆಡಿಯಾಗಿ ಬರಲಿಕ್ಕೆ ಬೋರ್ ಮಾಡ್ಕೋತೀವಿ. ಒಂದು ದಿನ 2 ದಿನ ಹುರುಪೊಳಗೆ ಒಂದು ಖುಷಿ ಒಳಗೆ ಎಲ್ಲನೂ ಶಾಪ್ ಒಳಗೆ ಮಾಡಿಬಿಡ್ತೀವಿ ಅಂತ ಹೇಳಿ ಸ್ಟಾರ್ಟಿಂಗ್ ಅದು ಎಲ್ಲರಿಗೂ ಕಾಮನ್ ಅಲ್ಲ. ನಾವು ಹಂಗೆ ಮಾಡಲಿಕ್ಕೆ ಆ್ಯಕ್ಟಿವ್ ಇರ್ತೇವೆ, ಒಂದು 2 ತಿಂಗಳು ಭಾಳ ಆ್ಯಕ್ಟಿವ್ ಇರ್ತೇವೆ. ಆಮೇಲೆ ಏನಾಗ್ಬಿಡ್ತದೆ ಅಂದ್ರೆ ಈ ಕಡೆ ಕಸ್ಟಮರ್ದು ಪ್ರೆಷರ್, ಇಷ್ಟು ಪ್ರೆಷರ್ ಆಗ್ಲಿಕ್ಕತ್ತಲ್ಲ ನನಗೆ. ಆಲ್ಮೋಸ್ಟ್ 1-2 ಬ್ಲೌಸು ನನಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಕ್ಕತ್ತಿದ್ದೆ ಇಲ್ಲ. ಅದ ಮನೆ ಒಳಗಿದ್ದೆ ಅಂದ್ರೆ ನಾನು ಹಿಂದಿನ ದಿನ ನಾನು ಕಟ್ಟಿಂಗ್ ಮಾಡಿ ಇಟ್ಕೊಂಡೆ ಅಂತಂದ್ರೆ 5 ಬ್ಲೌಸ್ ಆದರೂ ಮಿನಿಮಮ್ 5 ಬ್ಲೌಸ್ ನಾನು ಮನೆ ಒಳಗೆ ಸ್ಟಿಚ್ ಮಾಡ್ತಿದ್ದೆ ಪರ್ ಡೇಗೆ. ಈಗಿಂದ ನನಗೆ ಶಾಪ್ ಬಂದಮೇಲೆ ಏನು ಸಿಚುವೇಶನ್ ಆಗತ್ತೆ ಅಂತಂದ್ರೆ 2 ಬ್ಲೌಸು ನನಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗತ್ತಿಲ್ಲ. 3 ಬ್ಲೌಸ್ ಕಟ್ ಮಾಡಿದೆ ಅಂದ್ರೆ ಭಾಳ ಅಂದ್ರೆ ಒಂದು ಬ್ಲೌಸ್ ಮುಗಿಸಿದ್ಮೇಲೆ ಹಿಡ್ಕೊಂಡು ಕೂತಿರ್ತೇನೆ. ಸೊ ಇದನ್ನೆಲ್ಲ ನೋಡಿದ ಮೇಲೆ ಇನ್ನು 4 ತಿಂಗಳಾಯ್ತು. ಓಕೆ, ಏನು ಇನ್ಕಮ್ ಅದ, ಇದಕ್ಕೆ ಪ್ರೈಸ್ ಏನಿಟ್ಟೆ. ಸ್ಟಾರ್ಟಿಂಗ್ ನಾನು ಏನು ಮಾಡಿದೆ ಅಂದ್ರೆ ಸ್ವಲ್ಪ ಕಡಿಮೆ ಇಟ್ಟೆ ರೇಟ್, ಬರಲಿ ಜನಕ್ಕೆ ಗೊತ್ತಾಗಲಿ ನನ್ನ ಒಂದು ಶಾಪದ್ದು ಇಷ್ಟಪಡಬೇಕಲ್ಲ ಜನ, ಹೆಂಗೆ ತೊಗೊಳ್ತಾರೋ ಏನೋ, ನನಗೂ ಸ್ವಲ್ಪ ಕನ್ಫ್ಯೂಷನ್ ಅನ್ನೋದು ಇತ್ತು. ಹಾಗಾಗಿ ಸ್ವಲ್ಪ ರೇಟ್ನ ಕಡಿಮೆ ಇಟ್ಟೆ. ಬಟ್ ಶಾಪ್ ಹಾಕಿದ ಮೇಲೆ ಕೈಗೆ ಅಮೌಂಟ್ ಏನೂ ಹತ್ತೋದೇ ಇಲ್ಲ. ಬರೀ ಇಲ್ಲಿ ಹೋಗ್ಲಿಕ್ಕತ್ತವ, ಅಲ್ಲಿ ಹೋಗ್ಲಿಕ್ಕತ್ತವ, ಲೈನಿಂಗ್ ಇದು. ಯಾಕಂದ್ರೆ ಇಲ್ಲಿ ಹೆವಿ ಬಜೆಟ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಲೈನಿಂಗ್ ತರಬೇಕಂದ್ರೆ ನಾವು ಇಲ್ಲಿ 100 ರೂಪಾಯಿಗೆ ತಂದೆ, 50 ರೂಪಾಯಿಗೆ ತಂದೆ ಅಂತ ನಡೆಯಂಗಿಲ್ಲ. ಎಲ್ಲ 1000 ಮ್ಯಾಲೆ ಹೋಗ್ತೈತಿ. ಅದು ಲೈನಿಂಗಿಗೆ ಹೋಯ್ತಾ, ಲೇಸಿಗೆ ಹೋಯ್ತಾ, ಇನ್ನು ಸ್ಟಿಚ್ ಮಾಡೋರಿಗೆ ಹೋಯ್ತಾ ಅಂತ ಹೇಳಿ ಕೈ ಒಳಗೆ ರೊಕ್ಕ ಬಂದು ಹತ್ತೋದು ಭಾಳ ಅಂದ್ರೆ ಭಾಳ ಕಷ್ಟ. ಓಕೆ, ಬೆಟರ್ ನೀವು ಮನೆ ಒಳಗೆ ಮಾಡೋದು ಭಾಳ ಅಂದ್ರೆ ಭಾಳ ಚಲೋ. ಅಲ್ಲೇ ಒಂದೇನಾದ್ರು ಶಾಪ್ ಹಾಕೋರಿ, ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರಿ. ಓಕೆ, ಇಷ್ಟೆಲ್ಲ ಅಮೌಂಟ್ ನಾವು ಬರೀ ಮೆಟೀರಿಯಲ್ಗನ ಹಾಕ್ಲಿಕ್ಕತ್ತೀವಿ. ಇನ್ನು ಲೈಟ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್ ಏನಂತಂದ್ರೆ ಮನ್ಯಾಗ ನೀವು ಕೆಲಸ ಮಾಡಾಕತ್ತೀರಿ ಅಂತಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಅದ. ಆಲ್ಮೋಸ್ಟ್ ಆಗಿ ಫ್ರೀನೇ ಆಗ್ಬಿಟ್ಟಾವೆ ಎಲ್ಲರೂ. ಸ್ವಲ್ಪ ಏನೋ ಅಲ್ಪ ಸ್ವಲ್ಪ ಬರ್ಬೋದು. ಓಕೆ, ಶಾಪ್ ಒಳಗಾದ್ರೆ ಹಂಗಲ್ಲ, ಕಮರ್ಷಿಯಲ್ ಅದ. ಕಮರ್ಷಿಯಲ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಸಿಕ್ಕಾಪಟ್ಟೆ ದುಡ್ಡನ್ನ ಇಲ್ಲಿ ಕೊಡ್ಬೇಕಾಕೈತಿ. ಅದಕ್ಕೂ ದುಡ್ಡು ಕೊಡ್ಬೇಕು. ಓಕೆ, ಅದಕ್ಕೂ ದುಡ್ಡು ಕೊಡ್ಬೇಕು. ಲೈನಿಂಗ್ ಅಂದ್ರೆ ಅಸ್ತರ್ ಏನಂತಿರಲ್ಲ, ಸೊ ಆ ಒಂದು ಅಸ್ತರ್ಗಳಿಗೆ ಬಟ್ಟೆ ರೊಕ್ಕ ಹಾಕ್ಬೇಕು. ಫಾಲ್ಸ್ನು ಸಿಕ್ಕಾಪಟ್ಟೆ ಹೆವಿಯಾಗಿ ತೊಗೊಂಡು ಬರ್ಬೇಕು, ಅದಕ್ಕೂ ಹೆವಿ ಅಮೌಂಟನ್ನು ಹಾಕ್ಬೇಕು. ಹಿಂಗೆ ಬರ್ತದ ಅಮೌಂಟೇ ಹಿಂಗೆ ಹೋಗ್ತೈತಿ. ಖರ್ಚು ಮಾಡ್ಲಿಕ್ಕೆ ಅಮೌಂಟ್ ಇನ್ನೂ ಸಿಗ್ಲಾರ್ದಂಗೆ ಆಗ್ಬಿಡುತ್ತೆ. ನನಗೆ ಅನಿಸ್ತಾ ಮನೆ ಒಳಗೆ ಮಾಡ್ಬೇಕಾದ್ರೆ ನಾನು ಖರೇನ ಆರಾಮಿರ್ತಿದ್ದೆ. ಆಮೇಲೆ ಇನ್ನೂ ಒಂದು ಲಾಸ್ಟ್ ಏನಪ್ಪ ಅಂತಂದ್ರೆ ತಲೆನೋವು, ಬಾಡಿಗೆ ಅಂತೂ ಫುಲ್ ಹಿಂಗೆ ಕುತ್ಕೊಂಡ ಬಿಟ್ಟಿರ್ತಾರ, ಅಮೌಂಟ್ ಹಾಕ್ರಿ ಅಂತ ಹೇಳಿ. ಕುತ್ತಿಗೆ ಹಿಚಕ್ದಂಗೆ ನಮ್ಗೆ ಒಂದು ಅನುಭವ ಸ್ಟಾರ್ಟ್ ಆಗ್ತೈತಿ. ಅದಕ್ಕಿಂತ ನನಗನ್ನಿಸ್ತಾ ಸಜೆಷನ್ ಏನಂತಂದ್ರೆ, ನೀವು ಕೇಳಿದ್ರಿ ಏನು ಮಾಡ್ಬೋದ್ರಿ ಮೇಡಮ್, ಹೆಂಗೆ ನಾನು ಶಾಪ್ ಹಾಕ್ಬೇಕ್ರಿ ಮೇಡಮ್, ಹೆಂಗೆ ಮಾಡ್ಬೇಕು, ನಿಮ್ಗೆ ಈಗ 4 ತಿಂಗಳು ಆಯ್ತಲ್ಲ ನೀವು ಶಾಪ್ ಹಾಕಿ ಏನೇನೆಲ್ಲ ಅನುಭವ ಆಗ್ಲಿಕ್ಕತ್ತದ ಅಂತ ಕೇಳಿದ್ರು. ಭಾಳ ಜನ ಮೆಸೇಜ್ ಹಾಕ್ಲಿಕ್ಕತ್ತಿದ್ರು. ನಂಗೆ ರಿಪ್ಲೈ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾತ. ಯಾಕಂದ್ರೆ ಸಿಕ್ಕಾಪಟ್ಟೆ ಆರ್ಡ್ರಸ್ ಅನ್ನೋದಕ್ಕಿಂತ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಲಿಕ್ಕತ್ತದ. ಈ ಕಡೆ ವರ್ಕರ್ಸ್ ಕರೆಕ್ಟಾಗಿ ಸಿಗಂಗಿಲ್ಲ. ಇನ್ನು ಅದಿಷ್ಟು ನಮ್ಗೆ ಆ ಟೈಮಿಗೆ ಮುಗಿಸ್ಕೊಡ್ಲಿಕ್ಕೆ ನಮಗೂ ಆಗಂಗಿಲ್ಲ. ಮನುಷ್ಯರಲ್ಲ ನಾವು, ಮಷಿನ್ ಅಲ್ಲ. ಅವ್ರಿಗೆ ಹೇಳಿದ ಟೈಮಿಗೆ ನಮ್ಗೆ ಪಟ್ ಅಂತ ಹೇಳಿ ನಾವು ಕೆಲಸ ಮುಗಿಸಿ ಲಗು ಕೊಟ್ಬಿಡ್ತೀವಿ ಅನ್ನೋಕೆ ನಮ್ಮ ಕೈ ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲದು. ಬೆಟ್ರ್ ನಮ್ಗೆ ಎಷ್ಟು ಆಗ್ತೈತಿ ಅಷ್ಟು ತೊಗೊಂಡು ಮನ್ಯಾಗ ಸ್ಟಿಚ್ ಮಾಡಿಕೊಂಡು ನಮಗೂ ಕೈಗೆ ದುಡ್ಡು ಉಡಿಸ್ಕೊಂಡು ಇರೋದು ಭಾಳ ಬೆಟರ್. ಓಕೆ, ನಿಮ್ಗೆ ಗೊತ್ತಿರೋ ಹಂಗೆ ನಾನು ಈ ಶಾಪ್ ಹಾಕಿದಾಗ ಇನ್ವೆಸ್ಟ್ಮೆಂಟ್ ಸಿಕ್ಕಾಪಟ್ಟೆ ಆಯಿತು. ಒಂದು 60,000-70,000 ತನಕ ಬರೀ ಮಷಿನ್ನು ಅದು ಇದು ಮತ್ತು ಅಡ್ವಾನ್ಸ್ ಅಂತ ಖರ್ಚು ಆಗ್ಬಿಡ್ತು. ಇದನ್ನೆಲ್ಲ ತೆಗಿಬೇಕಂದ್ರೆ ನನಗೆ ಖರೇನ ಹೇಳಾಗ್ತೇನಲ್ಲ, ಭಾಳ ಅಂದ್ರೆ ಭಾಳ ಕಷ್ಟನೂ ಆಯ್ತು. ಹಂಗೆ ಈಗ ಅದೆಲ್ಲ ನಾವು ದುಡ್ಡು ಯಾರಾದರೂ ಲೋನ್ ತೆಗೆಸ್ಕೊಂಡ್ರೆ ಮಾಡಿದ್ರೆ ಈಗ ಆಲ್ಮೋಸ್ಟ್ ನಾವು ಬಾಡಿಗೆ ಕಟ್ಟೋದ ಕಷ್ಟ. ಸ್ಟಾರ್ಟಿಂಗ್ ಒಳಗೆ ನಾವು ಅದೇವು ಅಂತಂದ್ರೆ ಬಾಡಿಗೆ ಕಟ್ಟೋದು ಭಾಳ ಕಷ್ಟ. ಬಾಡಿಗೆ ಕಟ್ಟಿ ನಮಗೇನು ಉಳಿತದ, ಸ್ಟಾರ್ಟಿಂಗ್ ಒಳಗೆ ನೀವು ಯಾವುದೋ ಇಷ್ಟ ಅಥವಾ ಇಟ್ಕೊಳಂಗೇ ಇಲ್ಲ, ನಮ್ಗೆ ಇಷ್ಟು ಉಳಿತದ ಮಾಡ್ತದ, ನಾವು ತಿನ್ಬೋದು, ಮನೆ ಖರ್ಚಿಗೆ ನಾವು ಬಳಸ್ಬೋದು ಅನ್ನೋದು ಮಾತ್ರ ಮರ್ತಾ ಬಿಡೋದು. ಸ್ಟಾರ್ಟಿಂಗ್ ನೀವು ಬಾಡಿಗೆ ಹೊಂದಿಸಿದ್ರನ್ನ ಸಾಕಪ್ಪ, ಇಷ್ಟರ ಹೊಲಿರಿ. ಅದು ಎಲ್ಲ ಹಿಂಗೆ ರೊಕ್ಕ ಬರ್ತದ, ಹಿಂಗೆ ದುಡ್ಡು ಬರ್ತದ, ಹಿಂಗೆ ವಾಪಸ್ ಹೋಗ್ತದ ಅಷ್ಟೇ. ಸ್ಟಾರ್ಟಿಂಗ್ ಒಳಗೆ ಕೈ ಹತ್ತೋದು ಭಾಳ ಕಷ್ಟ, ಬಾಡಿಗೆ ಹೊಂದಿಸ್ಲಿಕ್ಕೆ ಕಷ್ಟ. ನೀವು ಮಾಡಬಹುದು. ಶಾಪ್ ಹಾಕಿದರೆ ಏನು ಅಮೌಂಟನ್ನು ನಾವು ಒಂದು ಬ್ಲೌಸಿಗೆ ತೊಗೊಳ್ಬೋದು ಅಂತ ಕೇಳಿದ್ರಿ, ಅದರದ್ದು ಹೇಳ್ತೇನೆ. ನೀವು ಅಕಸ್ಮಾತಾಗಿ ಶಾಪ್ ಏನಾದರೂ ಹಾಕಿದ್ರಿ ಅಂದ್ರೆ ಮಿನಿಮಮ್ 400ಇಂದ ಮೇಲ್ಗಡೆ ತೊಗೊಳ್ರಿ. ನಾನೇನು ಮಾಡಿದೆ, ಸ್ಟಾರ್ಟಿಂಗ್ ಬರೀ 300-350 ತೊಗೊಂಡೆ. ಬಟ್ ಏನೂ ಉಳಿತಾಯ ಆಗಲಿಲ್ಲ ನನಗೆ. ಹಾಗಾಗಿ ಈಗ ಒಂದು 50 ರೂಪಾಯಿ ನಾನು ಜಾಸ್ತಿ ಮಾಡೇನಿ. 400 ಮೇಲೆ ನೀವು ವಿತ್ ಲೈನಿಂಗ್ ಬ್ಲೌಸ್ಗೆ ಇಷ್ಟು ಅಮೌಂಟ್ ಅಂತ ಇಟ್ಟು ನೀವು ತೊಗೊಂಡ್ರೆ ಬೆಟರ್. ಬಟ್ 500 ನನಗೆ ಆಮೇಲೆ ಗೊತ್ತಾತ ಅದಕ್ಕೆ 500-550, 550 ಹಿಂಗೆ ತೊಗೊಳ್ತಾರೆ ಬೇರೆ ಟೈಲರ್ಸ್ ಅಲ್ಲ ಅಂತ ನನಗೂ ಈಗ ಗೊತ್ತಾಯ್ತು ಯಾಕೆ ತೊಗೋತಾರ ಅಂತ ಹೇಳಿ. ಯಾಕಂದ್ರೆ ನಾವು ಇಷ್ಟೆಲ್ಲ ಇಲ್ಲಿ ಸ್ಟಿಚಿಂಗ್ ಮಾಡ್ತೇವೆ, ನಮ್ಮ ಕೈಗೆ ಅಮೌಂಟ್ ಏನೂ ಹತ್ತಂಗೇ ಇಲ್ಲ.
ಸ್ವಲ್ಪ ಅಂಗಡಿ ಹಾಕಿದ್ಮೇಲೆ ಅದಕ್ಕೆ ಹೇಳತ್ತೀನಿ, ಸ್ವಲ್ಪ ಅಮೌಂಟ್ ಜಾಸ್ತಿ ಇಟ್ಕೊಂಡು ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಇಡ್ರಿ. ಆಮೇಲೆ ಒಂದು 4-5 ತಿಂಗಳು ಆದಮೇಲೆ ಸ್ವಲ್ಪ ಒಂದು 50 ರೂಪಾಯಿ ಜಾಸ್ತಿ ಮಾಡಿಕೊಂಡು ನೀವು ಸ್ಟಿಚಿಂಗ್ ಮಾಡಿ ಫಿನಿಶಿಂಗ್ ನೀಟಾಗಿ ಒಂದು ಸ್ಟ್ಯಾಂಡ್ ತೊಗೊಂಡು ಮಾಡಿಕೊಡ್ರಿ. ಅವ್ರು ನಿಮ್ಮ ಹತ್ರ ಹುಡ್ಕೊಂಡು ಬರಬೇಕು, ಹಂಗೆ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿರಿ. ಓಕೆ, ಎಲ್ಲಾರ್ದು ಮೆಸೇಜ್, ಮೇಡಮ್ ಶಾಪ್ ಹಾಕಿಬಿಟ್ರಿ, ಮಸ್ತ್ ಗಳಿಸ್ಲಿಕ್ಕತ್ತೀರಿ, ಸಿಕ್ಕಾಪಟ್ಟೆ ದುಡ್ಡು ಮಾಡಕತ್ತೀರಿ, ಹಂಗೆ ಹಿಂಗೆ ಅಂಥೇಳಿ. ಏನೂ ಇಲ್ಲ ರೀ, ಟೋಟಲ್ ಆಗಿ ನಿಲ್ಲದ ಇನ್ನೂ. ನಾನು ಯಾಕಂದ್ರೆ ಈಗ ಶಾಪ್ ಹಾಕಿ ಒಂದು 4 ಮಂತ್ಸ್ ಸೊ ಆಗಿ ಕಂಪ್ಲೀಟ್ ಆಗಿರೋದು. ಏನೆಲ್ಲ ಮಾಡ್ಬೇಕಂತ ಹೇಳಿದೆ, ಒಂದು ಸ್ಟ್ಯಾಂಡ್ ತೊಗೋಬೇಕು. ಏನಂತಂದ್ರೆ ಕಸ್ಟಮರ್ನ ನಿಮ್ಗೆ ನಿಂತ್ಕೋಬೇಕು, ಅವ್ರು ನಿಮ್ಮ ಹತ್ರ ಬಂದಿಲ್ಲ ಚಲೋ ಮಾಡ್ತಾರಪ್ಪ ಅಂತ ಹೇಳಿ. ಸುಮ್ಮನೆ ಹೆವಿಯಾಗಿ ಅಮೌಂಟ್ ತೊಗೊಂಡು, ಇಲ್ಲಿ ನಾನು ಕೇಳಿದೆ ಒಂದು ಬ್ಲೌಸ್ ಹೊಲಿಲಿಕ್ಕೆ 700-800 ತೊಗೊಳಿಕತ್ತಾರ. ಒಂದು 7 ತಿಂಗಳು ಸ್ಟಾರ್ಟ್ ಆಗಿ ಒಂದು 5-6 ತಿಂಗಳು ಸ್ಟಾರ್ಟ್ ಆಗೈತಿ. ಹಂಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಒಂದು ಸ್ವಲ್ಪ ಅಮೌಂಟ್ ಕಡಿಮೆ ಇಟ್ಕೊಂಡು ಕಸ್ಟಮರ್ನ ಸ್ಟ್ಯಾಂಡ್ ಆಗಲಿಕ್ಕೆ ಬಿಡ್ರಿ. ಓಕೆ, ನಿಮ್ಗೆ ಅವರು ಹೊಂದ್ಕೋಬೇಕು, ಇವರೋ ಚಲೋ ಹೊಲಿತಾರಪ್ಪ ಅಂತ ಹೇಳಿ ಹಂಗೆ ಮಾಡ್ಕೊಳ್ಳಿಕ್ಕೆ ನೋಡ್ರಿ. ನಿಮ್ಮ ಹತ್ರನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಒಂದು 50 ರೂಪಾಯಿ 100 ರೂಪಾಯಿ ಹಿಂಗೆ ಎಕ್ಸ್ಟ್ರಾ ಮಾಡಿ ನೀವು ಸ್ಟಿಚ್ ಮಾಡಿ ಕೊಟ್ಟರು ನಡೀತದೆ. ಇನ್ನು ಎಂಬ್ರಾಯ್ಡ್ರಿ ಬ್ಲೌಸಿಂದ ಏನು ಕತಿ ಅಂತ ಕೇಳಿದ್ರಿ. ಓಕೆ, ಎಂಬ್ರಾಯ್ಡ್ರಿ ಬ್ಲೌಸ್ಗೆ ಬರೋಣಂತೆ. ಎಂಬ್ರಾಯ್ಡ್ರಿ ಬ್ಲೌಸ್ ಏನೇನು ರೀ ಮೇಡಮ್, ಹೆಂಗೆ ಹಾಕಿಸ್ತೀರಿ, ನೀವೇ ಹಾಕ್ತೀರೇನೋ ಅಂತ ಕೇಳಿದ್ರೆ, ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂದ್ರೆ ಆರಿ ವರ್ಕ್. ಇಲ್ಲೇ ನೋಡಾತಿರಲ್ಲ, ಇವ 2 ಆರಿ ವರ್ಕ್. ಈ ಟೈಪ್ ಆರಿ ವರ್ಕ್ ಹಾಕೋರು ಬೇರೆ ಇರ್ತಾರೆ, ನನ್ನ ಹತ್ರ ಇರೋರೆಲ್ಲ ಒಬ್ಬರ ಏನಲ್ಲ. ಇಲ್ಲಿ ನೋಡಾತಿರಲ್ಲ, ಇವೆರಡೂ ಮಷಿನ್ ವರ್ಕ್. ಓಕೆ, ಸಾಧಾರಣ ಇದಾವ, ಪ್ಲೇನ್ ಸ್ವಲ್ಪ ಸಿಂಪಲ್ಲಾಗಿ, ಇದು ಸ್ವಲ್ಪ ಗ್ರ್ಯಾಂಡ್ ಅನ್ನಿಸ್ತದೆ ಅಷ್ಟೇ. ಈ ಒಂದು ಮಷಿನ್ ವರ್ಕ್ ಹಾಕೋರನ್ನ ಬೇರೆ ಇರ್ತಾರೆ. ಓಕೆ, ಎಲ್ಲರೂ ನನಗೆ ಸಿಗ್ತಾ ಇಲ್ಲ, ಅದೊಂದು ತಲೆನೂ. ಇದನ್ನು ಎಲ್ಲನೂ ಯೋಚನೆ ಮಾಡಬೇಕು, ಹುಡುಕಬೇಕು ನಾವು ಯಾರು ಚಲೋ ಹಾಕ್ತಾರೆ. ಒಂದು 10-15 ಜನ ನಾನು ನೋಡಿದೆ. ಸ್ವಲ್ಪ ಯಾಕೋ ಹೆವಿ ವರ್ಕ್ ಅನ್ಸ್ಲಿಕ್ಕತ್ತು, ನೈಸ್ ಅನ್ಸಾಕತ್ತಿದ್ದಿಲ್ಲ ವರ್ಕ್. ಮಷಿನ್ ವರ್ಕ್ ಆದ್ರೂ ಮಷಿನ್ ಮಾಡ್ತದಲ್ಲ, ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಅಂತಾರೆ. ಬಟ್ ಅದರಲ್ಲೂ ಸರ್ಚ್ ಮಾಡಿದೆ ನಾನು, ಎಲ್ಲ ವರ್ಕ್ನ ನೋಡಿದೆ. ಯಾರ್ದು ಭಾಳ ಸಿಂಪಲ್ ಆಗಿ ಯೂನಿಕ್ ಆಗಿತ್ತು ಅವ್ರನ್ನ ಚೂಸ್ ಮಾಡಿಕೊಂಡೆ ಮಷಿನ್ ವರ್ಕ್ ಒಳಗೆ. ಇನ್ನು ಆರಿ ವರ್ಕ್ ಒಳಗೂ ಹಂಗೆ ಮಾಡಿಕೊಂಡೆ. ಅದ್ರಾಗೂ ನೀಟ್ ಫಿನಿಶಿಂಗ್, ಇನ್ನು ಶೈನಿಂಗ್ ಬರಬೇಕಾ ಅಂಥವ್ರನ್ನ ನೋಡಿಕೊಂಡು ಹುಡುಕೊಂಡು ಹೋದೆ. ಸೊ ಗೊತ್ತಾಯ್ತಲ್ಲ, ಎಂಬ್ರಾಯ್ಡ್ರಿ ಇದನ್ನು ಹೇಳಿದೆ. ಎಂಬ್ರಾಯ್ಡ್ರಿ ಈಗ ಒಬ್ಬೊಬ್ಬರು ಒಂದೊಂದು ಕಡೆ ನಿಮ್ಗೆ ಎಲ್ಲನೂ ಮಾಡೋರು ಸಿಗ್ತಾರೆ. ಬಟ್ ಆಲ್ಮೋಸ್ಟ್ ಆಗಿ ಭಾಳ ಕಡಿಮೆ ಎಲ್ಲ ಮಷಿನ್ ಎಂಬ್ರಾಯ್ಡ್ರಿ ಮತ್ತು ಆರಿ ವರ್ಕ್ ಹಾಕೋರು. ಆರಿ ವರ್ಕ್ ಸ್ವಲ್ಪ ರೇಟ್ ಜಾಸ್ತಿ ಕೊಡಬೇಕಾಗ್ತೈತೆ. ಅವ್ರಿಗೆ ಬಂದಿರೋ ಅಮೌಂಟ್ ಈ ಬ್ಲೌಸ್ ಹೊಲಿಸ್ಕೊಳ್ಳಿಕ್ಕಂತ ಬರ್ತಾರೆ. ಆರಿ ವರ್ಕ್ ಹಾಕಿಸ್ಬೇಕ್ರಿ ಅಂತ ಹೇಳಿ ಆರ್ಡರ್ ಕೊಟ್ಟು ಹೋಗ್ಬಿಡ್ತಾರೆ. ಆ ಆರಿ ವರ್ಕ್ ಹಾಕಲಿಕ್ಕೆ ನಾವು 3000 ಅಥವಾ 1500 2000 ಅಮೌಂಟ್ನ ಕೊಡಬೇಕು. ಒಬ್ಬೊಬ್ರು ಕೊಟ್ಟು ಹೋಗ್ತಾರೆ, ಒಬ್ಬರು ಕೊಟ್ಟು ಹೋಗಂಗಿಲ್ಲ. ನಾವು ಕೈಲೇ ಹಾಕಬೇಕು, ಅದಕ್ಕೂ ದುಡ್ಡನ್ನ ತೆಗಿಬೇಕು. ಏನು ಟೋಟಲ್ ಆಗಿ ಹೇಳ್ತೇನಲ್ಲ, ಅಮೌಂಟ್ ಇಲ್ಲಿಂದ ತೆಗಿಯೋದು, ಅಲ್ಲಿಂದ ಹಾಕೋದು, ಅಲ್ಲಿ ತೆಗೆದು ಇಲ್ಲೋದು ಹಾಕೋದು ಬಿಟ್ಟು ಮತ್ತೆ ಇನ್ನೊಂದು ಕಡೆ ಸಾಲ ಮಾಡ್ಕೊಳ್ಳೋದು, ಇದಾಗ್ತದೆ ಹೊರತಾಗಿ ಶಾಪ್ ಹಾಕಿದ್ರೆ ಉಳಿತಾಯ ಅನ್ನೋದು ಸ್ವಲ್ಪ ಕಷ್ಟ ಸ್ಟಾರ್ಟಿಂಗ್. ಆಮೇಲೆ ನಿಮಗೆ ಚಲೋ ಉಳಿತಾಯ ಆಗ್ತೈತಿ. ಅದು ಯಾವಾಗ ಹೆಂಗೆ ಉಳಿಸ್ಕೋಬೇಕು ಅಂತ ಗೊತ್ತಾಗ್ಕೋತ ಹೋಗ್ತದೆ ನಿಮ್ಗೆ. ಇನ್ನು ಆರಿ ವರ್ಕಿಂದು ಕೇಳಿದ್ರಿ, ಅದ್ರದ್ದು ನಾನು ಕಂಪ್ಲೀಟಾಗಿ ನಿಮ್ಗೆ ಏನೆಲ್ಲ ಮಾಡ್ಲಿಕ್ಕತ್ತೀನಿ. ಅದಕ್ಕೆ ಅಮೌಂಟನ್ನ ಇಷ್ಟ ಅಂತಲ್ಲ, 1000 ಮೇಲೆ ಸ್ಟಾರ್ಟ್ ಆಗ್ತಾವೆ ಆರಿ ವರ್ಕ್, ಮಷಿನ್ ವರ್ಕ್. ಸೊ ಇನ್ನು ಆರಿ ವರ್ಕಿಗೆ ಬಂದ್ರೆ ಆರಿ ವರ್ಕ್ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಇನ್ನು ನಾನು ಏನೋ ಹೊಲಿಬೇಕಪ್ಪ, ಯಾವುದೋ ಮಷಿನ್ ವರ್ಕ್ ಆಗಲಿ ಅಥವಾ ಆರಿ ವರ್ಕ್ ಆಗಲಿ ಹೊಲಿಬೇಕಂದ್ರೆ, ನಾನೀಗ ಸಾದಾ ನಾರ್ಮಲ್ ಬ್ಲೌಸ್ ವಿತ್ ಲೈನಿಂಗಿಗೆ ನಾನೀಗ ನೀವು ತಿಳ್ಕೊಳ್ರಿ 300 ರೂಪಾಯಿ 300 ರುಪೀಸ್ ನಾನು ತೊಗೊಳಿಕತ್ತೇನಂದ್ರೆ ಅಂದ್ರೆ ಬರೀ ಲೈನಿಂಗ್ ಹಾಕಲಿಕ್ಕೆ. ಈಗ ನಾವು ವರ್ಕ್ ಬ್ಲೌಸ್ ಬಂತು, ಯಾವುದು ಬಂದು ಕೊಟ್ಟರು, ಅವರ ಹಾಕಿಶ್ ಎಲ್ಲ ಕೊಟ್ಟಾರ ಅಂತಂದ್ರೆ ನಾನೇನು ಮಾಡ್ತೀನಿ, 50 ರೂಪಾಯಿ ಜಾಸ್ತಿ ಮಾಡಿ ಆರಿ ವರ್ಕ್ ಬ್ಲೌಸ್ನ ಅಂದ್ರೆ ಸ್ಟಿಚ್ ಮಾಡಿ ಕೊಡ್ತೀನಿ ರೀ. ಎಲ್ಲ ಅವರ ರೆಡಿ ಮಾಡಿಸ್ಕೊಂಡು ಬಂದಿರ್ತಾರೆ. ಹೊಲಿಲಿಕ್ಕೆ ಅಷ್ಟೇ ಒಂದು 50 ರುಪೀಸ್ ಜಾಸ್ತಿ ತೊಗೊಳ್ತೀನಿ. ಜಾಸ್ತಿ ಅಮೌಂಟ್ ನಾನು ನಿಜವಾಗ್ಲೂ ಇಟ್ಟಿಲ್ಲ, ಭಾಳ ಕಡಿಮೆ ಬಜೆಟ್ ಒಳಗೆ ನಾನಿಲ್ಲಿ ಈಗ ಶಾಪ್ನ ನಡೆಸ್ತಾ ಇರೋದು. ಸೊ ಕಂಪ್ಲೀಟಾಗಿ ನಿಮ್ಗೆ ಏನೇನೆಲ್ಲ ಇದಕ್ಕೆ ಪ್ರಾಬ್ಲಮ್ಸ್ಗಳು ಬರ್ತಾವ, ನಾವು ಇದನ್ನ ಹೆಂಗೆ ಫೇಸ್ ಮಾಡಬೇಕು. ಆಮೇಲೆ ಇದ್ರೊಳಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದರೆ, ಅಮೌಂಟ್ ಬಂದ ತಕ್ಷಣ ನೀವು ಫೋಕಸ್ ಏನಂದ್ರೆ ಬಾಡಿಗೆ ಕಡೆ ಫೋಕಸ್ ಮಾಡಿರಿ. ಫಸ್ಟ್ ಬಾಡಿಗೆ ತೆಗೆದು ಇಡ್ಲಿಕ್ಕೋಸ್ಕರ, ಆಮೇಲೆ ನೀವೇನಾದರೂ ಮಾಡ್ಕೊಳ್ರಿ. ಭಾಳ ದಿನದ ನಂತರ ನಿಮ್ಮ ಭೇಟಿ. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗ್ತದಂತ ತಿಳ್ಕೊಳ್ತೀನಿ. ಬಟ್ ಏನಂದ್ರೆ, ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ನಿಮ್ಗೆ ಅಂತಂದ್ರೆ ಒಂದು ಲೈಕ್ ಮಾಡಿ ಹೋಗೋದನ್ನು ಮರಿಬೇಡಿ. ನೆಕ್ಸ್ಟ್ ಮತ್ತು ನಿಮ್ಗೆ ಯೂಸ್ಫುಲ್ ವಿಡಿಯೋಸ್ನ ನಾನು ತೊಗೊಂಡು ಬರ್ತಾ ಇರ್ತೀನಿ. ಸ್ವಲ್ಪ ನನಗೇನಂದ್ರೆ ಇಲ್ಲಿ ಟೈಮ್ನ ಅಭಾವದಿಂದ ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ನ ಆಗ್ಲಿಕ್ಕತ್ತಿಲ್ಲ. ಅದಕ್ಕೆ ಎಲ್ಲಾದರೂ ಮೆಸೇಜ್ ಮೇಡಮ್ ನೀವು ಯಾವುದು ಕಟ್ಟಿಂಗ್ ವಿಡಿಯೋ ಯಾಕೆ ಹಾಕಾತಿಲ್ಲ ಅಂತೇಳಿ ಸ್ವಲ್ಪ ಟೈಮ್ನ ಕೊಡ್ರಿ. ಬಟ್ ಹಾಕ್ತೀನಿ. ಇಷ್ಟರೊಳಗೆ ನಿಮ್ಗೆ 36 ಸೈಜಿಂದು ಮೊನ್ನೆ ಒಬ್ರು ಕೇಳಿದ್ರು, 38 ಸೈಜಿಂದ ಕೇಳಲಿಕ್ಕೆ 40 ಇನ್ನು ಜಾಸ್ತಿ ಓವರ್ ಸೈಜ್ ಇರೋನು ಹೆಂಗೆ ಕಟ್ಟಿಂಗ್ ಮಾಡಬೇಕು ಅಂತ ಕೇಳಿಕತ್ತೀರಿ. ಸೊ ನಿಮ್ಮ ಪ್ರೀತಿ ನಾನು ಭಾಳ ಖುಷಿ ಆಯ್ತು. ನಿಮಗೋಸ್ಕರ ಅಂತಲೇ ಇವತ್ತು ಈ ಒಂದು ಸೂಪರ್ ಆಗಿರೋಂಥ ವೀಡಿಯೋನ ತೊಗೊಂಡು ಬಂದೀನಿ. ಸೊ ನೆಕ್ಸ್ಟ್ ವೀಡಿಯೋನ ವೇಟ್ ಮಾಡ್ತೀರಿ ಅಂತ ತಿಳ್ಕೊಳ್ತೀನಿ. ಸೊ ಟಾಟಾ, ಬಾಯ್.